ಸಭೆಯಲ್ಲಿ ಗದ್ದಲ ಗಲಾಟೆಯಾಗಿದೆ. ಬಾರ್ ಅಸೋಸಿಯೇಷನ್ ಮಧ್ಯೆನೇ ಫೈಟ್ ಆಗಿದೆ. ಸಿಎಂ ಬಳಿ ಚರ್ಚೆಗೆ ಅವಕಾಶ ಸಿಗ್ಲಿಲ್ಲ ಅಂತ ಕಿತ್ತಾಡ್ಕೊಂಡಿದ್ದಾರೆ. ಬಾರ್ ಅಸೋಸಿಯೇಷನ್ ಮುಖಂಡರ ಮಧ್ಯೆನೇ ಫೈಟ್ ಆಗಿರೋದು. ಇವತ್ತು ಸಿಎಂ ಸಭೆ ಕರೆದಿದ್ರು ಬಾರ್ ಅಸೋಸಿಯೇಷನ್ಗೆ. ಈ ಸಭೆಯಲ್ಲೇ ಗಲಾಟೆ ಆಗಿದೆ. ಸಿಎಂ ಬಳಿ ಚರ್ಚೆ ಮಾಡೋದಕ್ಕೆ ನಮ್ಗೆ ಅವಕಾಶನೇ ಸಿಗ್ಲಿಲ್ಲ ಅಂತ ಕಿತ್ತಾಡ್ಕೊಂಡಿದ್ದಾರೆ. ಅದು ಬಾರ್ ಅಸೋಸಿಯೇಷನ್ ನ ಮುಖಂಡರ ಮಧ್ಯೆನೇ ಫೈಟ್ ಆಗಿರೋದು. ಚರ್ಚೆ ಮುಗಿಸಿ ಹೊರಡುವಾಗ ಮುಖಂಡರು ಈ ರೀತಿಯ ಕಿತ್ತಾಡ್ಕೊಂಡಿದ್ದಾರೆ. ಮಾರಾಮಾರಿ ಹಂತಕ್ಕೆ ಹೋಗಿತ್ತು. ಅಸೋಸಿಯೇಷನ್ ನ ಗಲಾಟೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸಭೆ ಕರೆದಂತಹ ಸಂದರ್ಭದಲ್ಲಿ ನಮಗೆ ಮಾತನಾಡೋದಕ್ಕೆ ಅವಕಾಶನೇ ಸಿಗ್ಲಿಲ್ಲ ಅಂತ ಬಾರ್ ಅಸೋಸಿಯೇಷನ್ ನ ಮುಖಂಡರೇ ಈ ರೀತಿಯಾಗಿ ಕಿತ್ತಾಡ್ಕೊಂಡಿದ್ದಾರೆ. ಸಿಎಂ ಸಭೆಯನ್ನ ಮುಗಿಸಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಆಗಿರೋದು. ಸಿಎಂ ಬಳಿ ಚರ್ಚೆ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಗ್ಲಿಲ್ಲ ಅಂತ ಮಾತು ಬೆಳೆದು ಮಾರಾಮಾರಿ ಹಂತಕ್ಕೆ ಹೋಗಿದೆ ಈ ಗಲಾಟೆ. ಇವತ್ತು ಸಿಎಂ ಬಜೆಟ್ ಸಭೆಯನ್ನ ಕರೆದಿದ್ರು ಬಾರ್ ಅಸೋಸಿಯೇಷನ್ಗೆ. ಸಭೆ ಎಲ್ಲ ಮುಕ್ತಾಯ ಆಯ್ತು, ಹೊರಗಡೆ ಬರ್ತಾ ಇದ್ದಂತೆ ಈ ರೀತಿ ಕಿತ್ತಾಡ್ಕೊಂಡಿದ್ದಾರೆ. ನಮ್ಗೆ ಅವಕಾಶ ಸಿಗ್ಲಿಲ್ಲ, ನಮಗೆ ಅವಕಾಶ ಸಿಗ್ಲಿಲ್ಲ ಅಂತ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಏನಾಯ್ತು ಇವತ್ತು ಸಿಎಂ ಮೀಟಿಂಗ್ ಮುಗಿಸಿದ ನಂತರದಲ್ಲಿ ಬಾರ್ ಅಸೋಸಿಯೇಷನ್ ಮುಖಂಡರೇ ಹಿಂಗ್ ಗಲಾಟೆ ಮಾಡ್ಕೊಂಡಿದ್ದಾರೆ? ಪ್ರಗತಿ, ಬಜೆಟ್ ಮಂಡನೆಗೆ ಮುನ್ನ ಪೂರ್ವಭಾವಿಯಾಗಿ ಎಲ್ಲಾ ಇಲಾಖೆಗಳ ಜೊತೆಯಲ್ಲಿ ಮತ್ತು ಎಲ್ಲಾ ಸಂಘಟನೆಗಳ ಜೊತೆಯಲ್ಲಿ, ಪದಾಧಿಕಾರಿಗಳ ಜೊತೆಯಲ್ಲಿ, ವಿವಿಧ ಸಮುದಾಯಗಳ ಮುಖಂಡರ ಜೊತೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಮಾಡುವಂತದ್ದು ಒಂದು ಪದ್ಧತಿ ಇದೆ. ಅಂದ್ರೆ ಯಾವ ಯಾವ ಇಲಾಖೆಗೆ ಎಷ್ಟು ಹಣವನ್ನ ಮೀಸಲಿಡಬೇಕು ಮತ್ತು ಯಾವ ಯಾವ ಸಮುದಾಯದ ಬೇಡಿಕೆಗಳೇನಿದೆ, ಬಜೆಟ್ ನಲ್ಲಿ ಏನೆಲ್ಲ ಯಾವ ಯಾವ ಸಮುದಾಯಗಳ ಬೇಡಿಕೆಗಳನ್ನ ಈಡೇರಿಸಬೇಕು, ದುಡ್ಡನ್ನ ಯಾವ ರೀತಿ ಹಂಚಿಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಪೂರ್ವಭಾವಿಯಾಗಿ ಒಂದು ಸಭೆಯನ್ನ ನಡೆಸಲಾಗುತ್ತೆ. ಅದಾದ ಬಳಿಕ ಬಜೆಟ್ ಅನ್ನ ತಯಾರು ಮಾಡಲಾಗುತ್ತೆ. ಅದೇ ರೀತಿ ಎಲ್ಲಾ ಇಲಾಖೆಗಳ ಜೊತೆಯಲ್ಲಿ ಪೂರ್ವಭಾವಿ ಸಭೆಗಳನ್ನ ನಡೆಸಿದ ನಂತರ ಇದೀಗ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಜೊತೆಯಲ್ಲಿ ಇವತ್ತು ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಿಎಂ ಜೊತೆಯಲ್ಲಿ ಸಭೆಗಳು ನಡೀತಾ ಇತ್ತು. ಈ ಒಂದು ಸಭೆಯಲ್ಲಿ ಮೊದಲಿಗೆ ವ್ಯಾಪಾರಸ್ಥರ ಸಂಘಟನೆ ಇತ್ತು. ಅದಾದ ಬಳಿಕ ಬೇರೆ ಬೇರೆ ಸಂಘಟನೆಗಳು ಕೂಡ ಇತ್ತು. ಅದರಲ್ಲಿ ಬಾರ್ ಅಸೋಸಿಯೇಷನ್ ಪದಾಧಿಕಾರಿಗಳ ಅವರಿಗೆ ಸಂಬಂಧಪಟ್ಟಂತ ಒಂದು ಸಭೆ ಕೂಡ ಇತ್ತು. ಆದ್ರೆ ಪ್ರತಿಯೊಂದು ಸಂಘಟನೆಗಳ ಜೊತೆಯಲ್ಲಿ ಸಭೆ ನಡೆಸೋದಕ್ಕೆ ಇಂತಿಷ್ಟು ಕಾಲ ಅಂತ ನಿಗದಿ ಮಾಡಲಾಗಿರುತ್ತೆ. ಅಂದ್ರೆ ಅರ್ಧ ಗಂಟೆಯಿಂದ 3/4 ಗಂಟೆ ಒಂದು ಸಂಘಟನೆ ಜೊತೆ ಸಭೆ ಮಾಡೋದಕ್ಕೆ ಅಂತ. ಇಷ್ಟರಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಸಿಎಂ ಬಳಿ ತಮ್ಮ ಅಹವಾಲನ್ನ ಹೇಳ್ಕೊಳ್ಬೇಕು, ತಮ್ಮ ಒಂದು ಬೇಡಿಕೆಗಳೇನಿರುತ್ತೆ ಅದನ್ನ ಹೇಳ್ಕೊಳ್ಬೇಕು ಅನ್ನುವಂತ ಆತುರ ಕಾತರ ಎಲ್ಲವೂ ಕೂಡ ಇರುತ್ತೆ. ಸಹಜವಾಗಿಯೇ ಎಲ್ಲರೂ ತಾಮುಂದು ಅಂತ ತಮ್ಮ ಒಂದು ಅಹವಾಲನ್ನ ತಲುಪೋದಕ್ಕೆ ಮುಂದಾಗ್ತಾರೆ. ಸಿಎಂ ಇರುವಂತಹ ಸಭೆಯಲ್ಲಿ ಒಂದಷ್ಟು ಡಿಗ್ನಿಟಿಯಾಗಿ ಇರ್ಬೇಕಾಗುತ್ತೆ. ಆದ್ರೆ ಯಾವಾಗ ನಮಗೆ ನಮ್ಮ ಅಹವಾಲನ್ನ ಸಿಎಂ ಮುಂದೆ ಸಲ್ಲಿಸೋದಕ್ಕೆ ಕಾರಣ ಆಗ್ಲಿಲ್ವೋ ಅದು ಅಲ್ಲಿನ ಪದಾಧಿಕಾರಿಗಳಿಗೆ ಆಕ್ರೋಶಕ್ಕೆ ಕೂಡ ಕಾರಣ ಆಯ್ತು. ಹಾಗಾಗಿ ಸಭೆ ಮುಗಿಸಿ ಹೊರಗೆ ಬರ್ತಾ ಇದ್ದಾಗೆ ಪರಸ್ಪರ ಅವರು ಒಂದ್ ರೀತಿ ಮಾತಿನ ಚಕಮಕಿ ಮಾಡಿದ್ರು. ಒಂದು ಹಂತದಲ್ಲಿ ಅದು ಕೈ ಮಿಲಾಯಿಸುವಂತ ಒಂದು ಹಂತಕ್ಕೂ ಕೂಡ ಹೋಯ್ತು. ಅಂದ್ರೆ ನಮ್ಗೆ ಅವಕಾಶ ಸಿಗ್ಲಿಲ್ಲ, ನಮ್ಗೆ ಸರಿಯಾಗಿ ಟೈಮ್ ಸಿಗ್ಲಿಲ್ಲ, ನಾವು ಇನ್ನೊಂದಷ್ಟು ಸಿಎಂ ಬಳಿ ಹೇಳ್ಕೊಳ್ಬೇಕಾಗಿತ್ತು, ಈ ರೀತಿಯಲ್ಲಿ ಒಂದಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಅದು ಒಂದ್ ರೀತಿ ಕೈ ಮಿಲಾಯಿಸುವ ಒಂದು ಹಂತಕ್ಕೂ ಕೂಡ ಹೋಗಿತ್ತು. ಪ್ರಗತಿ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.